ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಕೋಪದಲ್ಲಿ ಕಾರಣವಿತ್ತು. ಕಾರಣವಿರುವ ಕೋಪದಲ್ಲಿ ನ್ಯಾಯವಿರುತ್ತದೆ. ಅದರಲ್ಲಿ ಒಳ್ಳೆಯ ಉದ್ದೇಶವಿರುತ್ತದೆ. ಅದೇ ಸಮಯ ಕೋಪದಲ್ಲಿ ನೀನಾಡುವ ಮಾತುಗಳ ಮೇಲೆ ಗಮನವಿರಲಿ. ಕೋಪವನ್ನು ಶಾಂತವಾಗಿ ವ್ಯಕ್ತಪಡಿಸಿದಾಗ ಅದರಲ್ಲಿ ಶಕ್ತಿ ಇರುತ್ತದೆ. ನಿನ್ನ ಶಾಂತಿಯನ್ನು ಕಳೆದುಕೊಂಡು ಯಾವ ಕೆಲಸವನ್ನೂ ಮಾಡಬೇಡ. ನಿನ್ನ ಕೋಪವನ್ನು ನನಗೆ ಒಪ್ಪಿಸು. ನಿನ್ನ ನೋವನ್ನು ಕೊನೆಗೊಳಿಸುತ್ತೇನೆ. ನನ್ನನ್ನು ನಂಬು. ಯೋಜನೆ ಏನಾಗಿರಬೇಕು, ದಾರಿ ಯಾವುದೆಂದು ಅರ್ಥವಾಗದಿದ್ದಾಗ ತನ್ನೊಳಗಿನ ಧ್ವನಿಯನ್ನು ನಂಬು. ಧ್ಯಾನದಲ್ಲಿ ನೀನು ತನ್ನನ್ನು ಪಡೆಯಬಹುದು. ನನ್ನ ಉಪಸ್ಥಿತಿಯನ್ನು ಅನುಭವಿಸಬಹುದು. ನನ್ನ ಪವಾಡಗಳನ್ನು ಗುರುತಿಸಬಹುದು. ನಿನಗೆ ಸಿಗುವ ಕೆಲಸ ನನ್ನದೇ ಆಶೀರ್ವಾದವಾಗಿದೆ. ನನ್ನ ಆಶೀರ್ವಾದಗಳಿಂದ ನೀನು ಎಂದೂ ದೂರವಲ್ಲ. ನಕಾರಾತ್ಮಕತೆಗೆ ನೀನು ಯಾರೆಂದು ತೋರಿಸಬೇಕಾಗಿರುವ ಸಮಯವಿದು. ಒಂದಾದ ಮೇಲೆ ಒಂದು ವಿಷಯ ನಿನ್ನನ್ನು ನಕಾರಾತ್ಮಕ ಮಾರ್ಗಕ್ಕೆ ತಳ್ಳಿದರೆ ನೀನು ಸಕಾರಾತ್ಮಕ ಶಕ್ತಿಯೆಂದು ತೋರಿಸು. ನಿನ್ನಲ್ಲಿರುವ ನಕಾರಾತ್ಮಕತೆಯೇ ನಿನ್ನ ಶತ್ರು. ಸಕಾರಾತ್ಮಕತೆ ಎನ್ನುವ ಮಿತ್ರನನ್ನು ಆಹ್ವಾನಿಸು. ನಿನ್ನ ಸಹಾಯಕ್ಕೆಂದು ಕರೆ. ನನ್ನ ಮಗುವೆ, ಮುಗಿದು ಹೋದ ಕಥೆಯನ್ನು ಪುನರಾರಂಭಿಸುವ ಅಗತ್ಯವಿಲ್ಲ. ನಿನಗೆ ನಾನು ನೀಡಿರುವ ಹೊಸ ಅಸ್ತಿತ್ವ, ನಿನಗೆ ತೋರಿಸಿರುವ ಹೊಸ ಮಾರ್ಗ ನಿನಗೆ ಹೊಸ ಜೀವನವನ್ನು ನೀಡುತ್ತದೆ. ನಂಬಿಕೆಯಿಂದ ಮುನ್ನಡಿ. ಹಿಂದಿರುಗಿ ನೋಡದೆ ಮುನ್ನಡಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.